ಸೊ ಗೈಸ್, ನಾನು ಇವಾಗ ನಮ್ಮ ಅತ್ತಿಗೆನ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅವ್ರು ಗೊತ್ತಿಲ್ಲ ನಾನು ಮನೆಗೆ ಬಂದಿದ್ದೀನಿ ಅಂತ. ಈಗ ಕೆಲಸದಿಂದ ಬಂದು ಕೂತ್ಕೊಂಡಿದ್ದಾರೆ. ಪ್ರ್ಯಾಂಕ್ ಹೋಗಾಮಿ ಬನ್ನಿ ಗೈಸ್. ಬಂದೆ ಜಸ್ಟ್ 20 ಮಿನಿಟ್ಸ್ ಬೇಕು ಕೂತಿದ್ದೆ. ಬಂದು ಡೋರ್ ಲಾಕ್ ಹಾಕೊಂಡು ನನಗೆ ಎದುರಿಸ್ಬೇಕು ಅಂತ ಕಾಯ್ತಾ ಇದ್ದೆ. ನಿಮ್ಗಿದ್ರಲ್ಲ ಎದುರಿಸಿದ್ರೆ ನೀತಾನೆ ಹೇಳ್ತಾ ಇರ್ತೀಯ ನಂಗೆ ಪ್ರ್ಯಾಂಕ್ ಮಾಡು ಅಂತ. ಪ್ರ್ಯಾಂಕ್ ಮಾಡು ಅಂತ ಹೇಳಿದ್ದ. ಹೇಗಿತ್ತು ಅದಕ್ಕೆ? ಸುಮ್ನೆ ಬರತ್ ಒಬ್ಳೆ ಕೂತ್ಕೊಂಡಿದ್ದೀನಿ, ಏನೂ ಇಲ್ಲ, ಆರಾಮ ಫೋನ್ ನೋಡ್ತಾ ಇರೋಣ ಅಂದ್ರೆ ವಿಡಿಯೋ ಬೇರೆ ಮಾಡ್ತಾ ಇದೀನಿ. ನೀನು ನೀನು ಬರ್ತೀಯ ಅಂತ ಹೇಳ್ಬಿಟ್ಟು 20 ಮಿನಿಟ್ಸ್ ಬ್ಯಾಕ್ ಬಂದ್ಬಿಟ್ಟು ಡೋರ್ ಎಲ್ಲ ಲಾಕ್ ಮಾಡಿ ನನ್ನ ರೂಮ್ ಬಂದು ಹುಡುಕಿಲ್ವಾ ಎಲ್ಲಿದ್ದೀನಿ ಅಂತ. ನಾನೇನೋ ಸೌಂಡ್ ಬರ್ತಾ ಇತ್ತು ರೂಮ್ ಅಲ್ಲಿ ಹೋಗಿ ಬಂದ್ಬಿಡ್ತಾರೆ ಅಂತ ಬಾಕ್ಲಿದ್ದೆ ಗಾಡಿ ಬಚ್ಚಿಕೊಂಡಿದ್ದೆ. ನಾನು ಮನೇಲಿ ಯಾರು ಇರ್ಲಿಲ್ಲ, ಬಂದೆ, ಡೋರ್ ಲಾಕ್ ಆಗಿತ್ತು. ನಾರ್ಮಲ್ ಆಗಿ ಲಾಕ್ ಓಪನ್ ಮಾಡಿ ಬಂದು ಇಲ್ಲಿ ಸ್ವಲ್ಪ ಏನೋ ಕೆಲಸ ಇತ್ತು ಮಾಡ್ಕೊಂಡು ಬರ್ತೀನಿ. ಪ್ರ್ಯಾಂಕ್ ಹೇಗಿತ್ತು ಅದಕ್ಕೆ ಕೇಳಿಸ್ಕೊ, ವೀಕ್ ಹಾರ್ಟ್ ಇರೋರು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇನ್ನೇನು ಮನೇಲಿ ಯಾರು ಇಲ್ಲ ಅನ್ಕೊಂಡು ಒಬ್ಬರೇ ಕೂತಿರೋ ಟೈಮ್ ಬಂದು ಬ್ಯಾ ಅಂತಂದ್ರೆ ಭಯ ಆಗಲ್ವಾ? ಸೊ ನನ್ಗೆ 1 ಪಾಯಿಂಟ್ ಏನಕ್ಕೆ ಪ್ರ್ಯಾಂಕ್ ಅಲ್ಲಿ. ಸರಿ ಆಯ್ತು. ಸೊ ಗೈಸ್, ಫಸ್ಟ್ ಪ್ರ್ಯಾಂಕ್ ನಮ್ಮ ಅದಕ್ಕೆ ಮೇಲೆ ಮಾಡಿರೋದು. ನನಗೆ ಫಸ್ಟ್ 1 ಪಾಯಿಂಟ್. ನೆಕ್ಸ್ಟ್ ನಾನು ಮಾಡ್ತೀನಿ. 1 ಪಾಯಿಂಟ್ ನನಗೆ. ಹೇಗಿತ್ತು ಅದಕ್ಕೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಇವತ್ತಿನ ಬ್ಲಾಗ್. ಈಗ ತಾನೇ ನೀವು ಜಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋ ನೋಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಇದು ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ನಾವಿವತ್ತು ಡಿನ್ನರ್ಗಂತ ಇಲ್ಲೇ ಕನಕಪುರ ರೋಡ್ ಹತ್ರ ಇರೋ ಉಫ್ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಸೊ ಉಫ್ ಅಂದರೆ ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ. ಸೊ ಇಲ್ಲಿ ನೇಮಲ್ಲೇ ಇರೋ ಥರ ಅನ್ಲಿಮಿಟೆಡ್ ಮೀಲ್ ಸಿಗುತ್ತಂತೆ. ಹಾಗೆ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನನ್ನ ಜೊತೆ ಇವತ್ತು ಭವ್ಯ ಇದ್ದಾಳೆ. ಹಾಯ್ ಭವ್ಯ. ಹಲೋ. ಆ್ಯಂಡ್ ದೆನ್ ಭರತ್. ಕಮ್ ಆನ್. ಹಾಯ್ ಭರತ್. ಆ್ಯಂಡ್ ನನ್ನ ಹಸ್ಬೆಂಡ್. ಸೊ ನಾವು 4 ಜನ ಇವತ್ತು ಡಿನ್ನರ್ಗೆ ಬಂದಿದ್ದೀವಿ. ಸೊ ಬನ್ನಿ ಹೇಗಿದೆ ಟೇಸ್ಟ್ ನೋಡೋಣ. ಸೊ ಕೀಪ್ ವಾಚಿಂಗ್. One onion, one. ನೋಡಿ ಗೈಸ್, ಇದೇ ಸೌತೆಕಾಯಿ ನಮ್ಮೂರಲ್ಲಿ. ಇದು ನಿಂಬೆ ಹಣ್ಣು. ಇದು ಚಕೋತ. ಅದು ನಿಮ್ಮ ಅಕ್ಕನ ಫೇವ್ರೆಟ್ ಫ್ರೂಟ್. ನಮ್ಮ ಅಕ್ಕನಿಗೆ ಚಕೋತನೇ ಇಷ್ಟ. ಚಕೋತ ತರನೇ ಇದೆ. ಪೊಮೆಲಿಯನ್ ಇದೆಯಾ? ಬರೀ ನಾನು ಒಬ್ಬಳನ್ನೇ ಬರೋ ಥರ ಫೋಕಸ್ ಮಾಡಿದ್ದೀರ. ಎಲ್ಲರೂ ಬರೋ ಥರ ಫೋಕಸ್ ಮಾಡಿ ಬರೋದು. ನಾನಂತೂ ಬರಲ್ಲ, ಹಂಗೆ ಇರ್ತಾರೆ ಅವರಿಬ್ಬರೇ ಬರಲಿ. ಕಾಡು ರಾಯ್ತ, ನೀರಾಗಿ ರಾಯ್ತಾ. ಪಾಯಸ ನೋಡಿ. ಅದು ಪಾಯಸ ಇಲ್ಲ ಗೈಸ್, ರಾಯ್ತಾ. ಏನೋಪ್ಪ ನಾನು ಇದ್ದೇ ಬರ್ತಾ ಇದ್ದೀನಿ ವಿಡಿಯೋದಲ್ಲಿ. ಹೋಟೆಲ್ಸ್ ಎಲ್ಲ ಬರ್ತಿದ್ದಾರಲ್ಲ. ಸರಿ, ಇದು ಗುಂಟೂರು ಚಿಕನ್. ಏನು ಬೇಕಾದ್ರೆ ಮತ್ತೆ ಕೇಳಿ. ನಮ್ಗೆಲ್ಲ ನಾಚಿಕೆ ಇಲ್ಲ ಸರ್, ನಾವು ಕೇಳ್ತೀವಿ.
अप्रूव ठीक है हैदराबादी चिकन हैदराबादी चिकन ಮುದ್ದೆ ನಿಮಗೆ ರೋಟಿ ಒಂದು ರೋಟಿ ಏನು ಬರುತ್ತೆ मुद्दे ಹೈದರಾಬಾದಿ ಚಿಕನ್ ವಿದ್ಯನ್ ಮುದ್ದೆ ಇದು ನಮ್ಮ ಫೇವ್ರೆಟ್ ಹೈದ್ರಾಬಾದಿ ಚಿಕನ್. ಒಬ್ಬೊಬ್ಬರು ಹೈದರಾಬಾದಿ ಅಂತಾರೆ, ಒಬ್ಬರು ಹೈದರಾಬಾದಿ ಅಂತಾರೆ. ಏನು ಬಾದಿನೋ ಫೇಸ್ ತೋರಿಸಿ ಮಾತಾಡೋದು ಬರೋದ ಬಿಡು, ಕೇಕಲ್ಲಿ ಬರೋದು ಇಷ್ಟ ಇಲ್ಲ. ಎಗ್ ನೋಡೋದಿತ್ತು ಅದು ಅನ್ಲಿಮಿಟೆಡ್ ಇಲ್ಲ, ಮಿಸ್ಸಿಂಗ್ ಆಗಿರ್ತದೆ. ಎಗ್ ತಿಂತೀಯ? ನಾನು ಅನ್ಸ್ಕೊತೀನಿ ಇದು ಐಸ್ ಕ್ರೀಮ್ ಫಿಶ್ ಫ್ರೈ ಮಾತ್ರ ಚಿಕನ್ ಐಟಮ್ಸ್ ಒಂಚೂರು ಈ ಕಡೆ ನನ್ನ ಸೈಡ ಬರೀ ನಾನು ಒಬ್ಬಳನ್ನೇ ನೋಡ್ತಿದ್ರೆ ಜನಗಳು ಬೋರ್ ಆಗ್ಬಿಡ್ತಾರೆ. ಜನಗಳಿಗೆ ಏನು ಬೋರ್ ಆಗುತ್ತೆ, ಹುಡುಗಿಗೆ ಸ್ವಲ್ಪ ಬೋರ್ ಆಗ್ಬೋದು. ಹಾಂ, ಇವಾಗ ಇನ್ನು ಹುಡುಗಿ ನೋಡಿ ನನ್ನ ಹುಡುಗಿಗೆ ನೋಡ್ತಾರೆ. ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಎಗ್ ತಗೊಂಡಿದ್ದೀವಿ. ಇದು ಅನ್ಲಿಮಿಟೆಡ್ ಇಲ್ಲ, ನನಗಂತ ಕೊಟ್ಟಿರೋದು. ಪ್ರೋಟೀನ್ ಬರಲಿ ಅಂತ, ಬಾಡಿ ಬಿಲ್ಡರ್ಗೆ ಪ್ರೋಟೀನ್. ಒಂದೊಂದೇ ತಿಂಡಿ ಹೈದರಾಬಾದಿ ಚಿಕನ್ ಇಸ್ ಗುಡ್. ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿರಬೇಕಿತ್ತು. ಅಲ್ಲ ಗುಂಟೂರು ಚಿಕನ್ ಇಸ್ ಆಲ್ಸೋ ವೆರಿ ಗುಡ್. ಖಾರ ನಮ್ಮ ಮುದ್ದೆ ಇರಲೇ ಬಿಡ್ತೀನಿ. ಮುದ್ದೆ और रोटी राइट. हाँ, ತಿಂತೀಯಾ? ಸರಿ 350 ಹೇಳ್ತಾನೆ. 399 ಮೇಡಮ್. ಹಾಂ 390. फिश फ्राई. ತುಂಬ ಬಿಸಿ ಇದೆ. ನಾಲ್ಕು ಸಿಕ್ಕಲ್ಲ. ರೋಟಿ ಸಿಕ್ಕನೆ ಜಸ್ಟ್ ತಾನೇ ಫ್ರೈ ಮಾಡಿದ್ದಾರೆ. ಫ್ರೈ ಫಿಶ್ಗೆ ಆಪರೇಷನ್ ಮಾಡ್ತಾ ಇದೀವಿ. ಅಕ್ಕಿ ರೊಟ್ಟಿ ಇಲ್ಲ ಅಲ್ವಾ? ತಂದೂರಿ ರೋಟಿ, ತಂದೂರಿ ರೋಟಿ. ಫಿಶ್ ಫ್ರೈ ಸಹಜ. ವೈ ಬಬೆ ನಾನು ಫಿಶ್ ತಿನ್ನಲ್ಲ ಅಷ್ಟು. ಏನದು? ತಂದೂರಿ ಚಿಕನ್. ತಂದೂರಿ ಚಿಕನ್, ಚಿಕನ್ ಟಿಕ್ಕಾ. ಉಪ್ಪಿನಕಾಯಿ ठीक है पेपर चिकन. ಚೈನೀಸ್ ಸ್ಟಾರ್ಟರ್ Chinese starter pepper chicken. ಗ್ರೇವಿ ಸ್ವಲ್ಪ
ಸ್ವಲ್ಪ ಅಪ್ಪ ಚಿಕನ್ ವೆರಿ ಗುಡ್ ಚೈನೀಸ್ ಚೈನೀಸ್ ಮುದ್ದೆ ಮುದ್ದೆ ಏನಂತಾರೆ ಗೊತ್ತಾ? ಅದೇ ಒಂದು ಇದು ಬರುತ್ತಲ್ಲ ಏ ಅಲ್ವೇ ಇನ್ನೇನೋ ಹೇಳ್ತಾರಲ್ಲ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಯಾವ ಬೆಟ್ಟ ತಿಂತಿದ್ದಮ್ಮ? ಒಂದು ಮುದ್ದೆ ತಿಂದ್ರೆ ಒಂದು ಬೆಟ್ಟನೇ ಕಿತ್ತಿಡೋ ಶಕ್ತಿ ಬರುತ್ತೆ. ಟೇಸ್ಟಿ ಇನ್ನು ತಿನ್ನು. ಎಲ್ಲರಿಗೂ ಗೊತ್ತು ಮುದ್ದೆ ಅಂತ. ನಾನು ಇವಾಗ ಮುದ್ದೆನೂ ನಾಟಿ ಕೋಳಿ ಸಾಂಬಾರು ತಿಂತಾಯಿದ್ದೀನಿ. ಸಾಂಬಾರಂತೂ ಚೆನ್ನಾಗಿದೆ, ನಾಟಿ ಸ್ಟೈಲಾಗಿ ಮಾಡಿದ್ದಾರೆ. ಮುದ್ದೆಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೂಪರ್ ಸೂಪರ್. ತಂದೂರಿ ಸ್ಟಾರ್ಟರ್ ಎಮ್ಮಿ ನಾಟಿ ಕೋಳಿ ಮೂಳೆ ಸಾಂಬಾರು. ಹಿಂಗೆ ಫಿಶ್ ಒಂದು ಪೀಸ್ ಕೊಟ್ಟಿದ್ದಾರೆ, ಇದೂ ಚೆನ್ನಾಗಿದೆ ಫಿಶ್. ಮುದ್ದೆ ತಿನ್ನೋಣ, ಇನ್ನ ಸ್ಟ್ರಾಂಗ್ ಆಗೋಣ. ಸಾಂಬಾರು ನಾಟಿ ಕೋಳಿ ಸಾಂಬಾರ್. ರೋಟಿ ಗೊತ್ತೈತೆ ಪೀಸ್ ರೈಸ್, ಬಿರಿಯಾನಿ ಬಿರಿಯಾನಿ ರೈಸ್. ರೈಸ್ ಅಲ್ಲ, ಬಿರಿಯಾನಿ. ಬಿರಿಯಾನಿ ಲೆಗ್ ಪೀಸ್ ಇದೆಯಾ? ಕಟ್ ಮಾಡಿ ಹಾಕಿ. ಭರತ್ ಬಂದ್ವಿ ಅಂತ. ನಾಟಿ ಸ್ಟೈಲ್ ಬಿರಿಯಾನಿ. ನಾಟಿ ಸ್ಟೈಲ್ ಬಿರಿಯಾನಿ ನಾಟಿ ಸಾಂಬಾರ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾಟಿ ಕೋಳಿ ನಾಟಿ ಸ್ಟೈಲ್ ಬಿರಿಯಾನಿಯನ್ನ ತಿಂತಾ ಇದ್ದಾರೆ. ಸ್ವಲ್ಪ ನಾಟಿಯಾಗಿ ತಿನ್ನಿ. ನಾಟಿ ಇಲ್ಲ, ಸ್ವಲ್ಪ ನಾಟಿ. ಮೊಟ್ಟೆ ಇನ್ನೂ ಖಾಲಿಯಾಗಿಲ್ಲ ನಿಂದು. ನಿಮ್ಸಲ್ಲಿ ಯಾವ ಚೆನ್ನಾಗಿ ಕೋಳಿ ಸೋಡಾ. ಹಿಂದೆಗಾಡೆ ಇನ್ನೊಂದಿದೆ. ಏನೋ ಮಾಡ್ದ. ಅನ್ಲಿಮಿಟ್ ಇದ್ದು ಯಾವ್ ಸಿಗಲ್ಲ. ಎಲ್ಲ ಕಣೆ ಕಾಣಿಸ್ತಾ ಇದೆ. ನಂಗೆ ಗೊತ್ತು. ಇವ್ರ ಜೊತೆ ಕುತ್ಕೊಂಡ್ರೆ ಊಟನೇ ಮಾಡೋಕ್ಕಿರಲ್ಲ. ಚೈನೀಸ್ ಸ್ಟಾರ್ಟರ್ ತುಂಬ ಇಷ್ಟ ಆಯಿತು. ಇನ್ನೊಂದ್ಸತಿ ಹಾಕ್ಸ್ಕೊಂಡಿದ್ದೀನಿ. ಎಗ್ಗಸ್ತು ತುಂಬ ಚೆನ್ನಾಗಿದೆ, ಮತ್ತೆ ಟ್ರೈ ಮಾಡಿ. ನಿಂದು ಎಗ್ ಎಲ್ಲಿ ಅದಕ್ಕೆ? ಅದನ್ನೇ ಕಳ್ತನ ಮಾಡಿದ್ದು. ಬಾದ್ಲಿ ಕದ್ದ
ಇದ್ದಿರೋ ಮೊಟ್ಟೆ ಇನ್ನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನೋಡಿ ಬಿರಿಯಾನಿ ಕೇಳಿದೆ, ಜೊತೆ ಪೀಸ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ. ಬಿರಿಯಾನಿ ಕೇಳಿದ್ರೆ ಏನಿಲ್ಲ ವೈಟ್ ರೈಸ್ ಬಸ್ 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 ವೈಟ್ ರೈಸ್ ಹಾಂ 7. ವೈಟ್ ರೈಸು ತಿರ್ಸು ವೈಟ್ ರೈಸು ಬೇಳೆ ಕೋಳಿ ಸಾಂಬಾರು ಅಂತ ಮಸ್ತಾಗಿದೆ. ಸೊ ಹಳ್ಳಿ ಕಡೆ ಹೆಂಗೆ ಟೇಸ್ಟ್ ಬರುತ್ತೋ ಅದೇ ಥರನೇ ಇದೆ ಇಲ್ಲಿ. ಸೊ ನೀವು ಮಸ್ತ್ ಟ್ರೈ ಮಾಡಿದ್ರೆ ವೈಟ್ ರೈಸು ಸಾಂಬಾರು ಟ್ರೈ ಮಾಡಿ ತುಂಬ. ನಮ್ಮೂರಾಗೂ ಒಂದು ಕೋಳಿ ಮಿಸ್ಸಿಂಗ್ ಆಗಿದೆ. ನಮ್ಮ ಕೋಳಿ ನಮ್ಮ ಕಣ್ಮುಂದೆನೇ ಇದೆ. ಕೋಳಿ ಇಲ್ಲಿ ಕೋಳಿ 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 ಕಬಾಬ್. ಬೇರೆ अभी फ्रेशली मेड. Come on guys, finally ending up with ice cream. Yummy ice cream. You scream, you all scream for Ice cream, shameless vanilla. So guys, ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಫೇವ್ರೇಟು. ನನಗಿಲ್ಲಿ ಫಿಶ್ ಫ್ರೈ ತುಂಬ ಚೆನ್ನಾಗಿತ್ತು. ನಿನಗೆ ಫಸ್ಟ್ ನನಗೆ ಮುದ್ದೆ ಪ್ಲಸ್ ನಾಟಿ ಸಾಂಬಾರು. ಓಕೆ ಚೈನೀಸ್ ಸ್ಟಾರ್ಟರ್. ನನಗೆ ವೈಟ್ ರೈಸ್ ರಸಮ್ ಸಾಂಬಾರು ಚೆನ್ನಾಗಿದೆ. ನಾಟಿ ಸ್ಟೈಲ್ ಕರ್ಡ್ ರೈಸ್ ಚೆನ್ನಾಗಿದೆ. ಹಾಂ ಹೌದು. ಒನ್ ಮೋರ್ ತುಂಬ ಇಲ್ಲಿ ನನಗೆ ಇಡಿಸಿದಂತೆ ಅಂದರೆ ಕರ್ಡ್ ರೈಸ್. ಸೊ ಊಟ ಅಂತೂ ಮುಗಿದ ಮೇಲೆ ಎಲ್ಲರಿಗೂ ಬರೋ ಕೊನೆ ವರ್ಡ್ ಮೀನ್ಸ್ ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾಟಿ ಸ್ಟೈಲು ಹಳ್ಳಿ ಕಡೆ ಹೆಂಗೆ ತಿಂತೀರೋ ಆ ಥರ ಇತ್ತು. ನಮ್ಗೆ ಇಷ್ಟ ಆಯಿತು. ಸೊ ಇವಾಗ ನಿಮ್ಮ ಹೋಟ್ಲ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಸೊ ನೀವು ಪ್ಲಸ್ ಇಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ 3 ವೆರೈಟಿ ಪ್ಲಸ್ ಊಟ ಕೊಡ್ತಾರೆ. ಇಲ್ಲಿ ಎಷ್ಟನ್ನು ಏನಂತ ಹೇಳಿದ್ರೆ 5 ಐಟಮ್ಸ್ ಇದೆ ಮತ್ತು ವಿತ್ ಐಸ್ ಕ್ರೀಮ್ ಇಷ್ಟ ಇದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಹೇಳಿ. ನಮ್ಮದು ಹೋಟೆಲ್ ಬಂದ್ಬಿಟ್ಟು ಜನವರಿಯಿಂದ ಓಪನ್ ಆಗಿದೆ ಸರ್. Okay. ನಮ್ಮದು 2 ಬ್ರಾಂಚ್ ಇದೆ. ಒಂದು ಇಲ್ಲಿ ರಘುನಹಳ್ಳಿಯಲ್ಲಿದೆ, ಕನಕಪುರ ರೋಡ್. ಸ್ವಲ್ಪ ಕನಕಪುರ ರೋಡ್ ರಘುನಹಳ್ಳಿಲಿದೆ. ಇನ್ನೊಂದು ಬನ್ನೇರುಘಟ್ಟ ರೋಡ್ ಹುಳಿಮಾವು ಗೇಟ್ ಪಕ್ಕದಲ್ಲೇ ಇದೆ. ಓಕೆ. 2 ಬ್ರಾಂಚ್ ಇದೆ. ಜನವರಿಲಿ ಓಪನ್ ಆಗಿರೋದು. ಇದು ನಮ್ಮ ಮೇಡಮ್ ಅವರು ನಡೆಸ್ತಾರೆ. ಆ್ಯಕ್ಚುಲಿ ಅವರು ಈ ಟೈಮಿಗೆ ಇರಬೇಕಿತ್ತು, ಇವತ್ತು ಸ್ವಲ್ಪ ಪೂಜೆ ಇರೋದ್ರಿಂದ ಅವರು ಇರಲಿಲ್ಲ. ಹಾಗಾಗಿ ನಮ್ಮದು ಏನು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅನ್ಲಿಮಿಟೆಡ್ ಮೀಲ್ಸ್. ನೀವು ಒಂದ್ಸರಿ ಕೂತ್ಕೊಂಡು ಊಟ ಮಾಡಿದ್ರೆ ಇಂಡಿಯನ್ ಸ್ಟೈಲು, ಚೈನೀಸ್ ಸ್ಟೈಲು, ತಂದೂರಿ ಸ್ಟೈಲು, ನಾಟಿ ಸ್ಟೈಲು ಎಲ್ಲದನ್ನು ಒಂದೇ ಸರಿ ಕೂತ್ಕೊಂಡು ನೀವು ತಿಂದಾಗ ನಿಮಗೆ ಖುಷಿ ಅನಿಸ್ಬೇಕು. ನಾವು ತಿಂದಿದ್ದನ್ನು ಎಲ್ಲ ಹೌದಪ್ಪ ನಾವು ಇವತ್ತು ಒಂದು ಒಳ್ಳೆ ಊಟ ಮಾಡಿದ್ವಿ ಅನ್ನೋ ಫೀಲ್ ಬರಬೇಕು. ಆ ಕಾನ್ಸೆಪ್ಟ್ ಇಟ್ಕೊಂಡು ರೆಡಿ ಮಾಡಿದ್ದೀವಿ ಸರ್. ಓಕೆ. ಸೊ ಇಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ? ಈಗ ನೀವು ಮೆಜೆಸ್ಟಿಕ್ನಿಂದ ಬರೋದಾದರೆ, ಮೆಟ್ರೋದಲ್ಲಿ ಬರೋದಾದರೆ ಮೆಜೆಸ್ಟಿಕ್ಕಿಂದ ಕನಕಪುರ ರೋಡ್ ವಾಜರಳ್ಳಿ ಸ್ಟೇಷನ್ ಹೇಳಿದ್ರೆ ಅಲ್ಲಿಂದ ಒಂದು 400 ಮೀಟರ್ಸ್ ಇದೆ. ಬಸ್ಸಲ್ಲಿ ಬರೋದಾದ್ರೂ ರಘುನಹಳ್ಳಿ ಅಂತ ಹೇಳಿದ್ರೆ ಇದೆ ಸಿಗ್ನಲ್ ಇಲ್ಲೇ ಪಕ್ಕದಲ್ಲೇ ಹತ್ತಿರ ಒಂದು 200 ಮೀಟರ್ಸ್ ಆಗುತ್ತೆ. ಹತ್ತಿರದಲ್ಲಿದೆ. ನೀವು ಗೂಗಲಲ್ಲಿ ಸೆಟ್ ಮಾಡ್ಕೊಂಡು ಬಂದ್ರೂ ಅನ್ಲಿಮಿಟೆಡ್ ನಾನ್ ವೆಜ್ ಫ್ಯಾಕ್ಟ್ರಿ ರಘುನಹಳ್ಳಿ ಅಂತ ಹೋಗ್ತಾರೆ, ಲೊಕೇಶನ್ ತೋರಿಸುತ್ತೆ. ಆರಾಮಾಗಿ ಬರ್ಬೋದು. ಇದು 650 ಇದೆ ಆಫರ್ ಇದೆಯಲ್ಲ? 650 ಅಂದರೆ ನಿಮಗೆ ಇದರದ್ದೇ ಅಪ್ಗ್ರೇಡ್ ವರ್ಷನ್ ಇರುತ್ತೆ. ಇದರಲ್ಲಿ ನಿಮಗೆ ಚಿಕನ್ ಮಾತ್ರ ಇರುತ್ತೆ. ಇದರಲ್ಲಿ ಮಟನ್ನು ಮತ್ತು ಫಿಶ್ ಕೂಡ ಆ್ಯಡ್ ಮಾಡಿದ್ದೀವಿ. ಓಕೆ. ಮಟನ್ ಸಾಂಬಾರು ಬರುತ್ತೆ, ಆಮೇಲೆ ಬೋಟಿ ಫ್ರೈ ಇರುತ್ತೆ, ಸ್ವೀಟ್ ಪಾನ್ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಜಾಮೂನ್ ಇರುತ್ತೆ, ಫಿಶ್ ಫ್ರೈ 2 ಸ್ಲೈಸ್ ಬರುತ್ತೆ, ಪರೋಟ, ಬಾಳೆಹಣ್ಣು 2 ಇರುತ್ತೆ. ಒಟ್ಟು ನಿಮಗೆ ಇದರಲ್ಲಿ 21 ಥರ ಐಟಮ್ ಬರುತ್ತೆ. ಓಕೆ. ಎಲ್ಲನೂ ಸೇರಿ ಇದು ಎಲ್ಲ ದಿವಸನೂ ಎಲ್ಲ ದಿವಸ ವಾರದ 7 ದಿನನೂ ತೆಗೆದಿರುತ್ತೆ. ಬೆಳಗ್ಗೆ 12 ಗಂಟೆಯಿಂದ 4:30ವರೆಗೂ ಇರುತ್ತೆ, ಮತ್ತು 7 ಗಂಟೆಯಿಂದ ರಾತ್ರಿ 10:30ವರೆಗೂ ಇರುತ್ತೆ. ಪ್ರತಿದಿನವೂ ಇರುತ್ತೆ. ಓಕೆ.
Okay. ಯಾವುದಾದ್ರೂ ಹಬ್ಬದ ದಿನ ಇದ್ದರೆ ಮಾತ್ರ ರಜೆ ಇದ್ದರೆ ಇರ್ಬೋದು ಬಿಟ್ಟರೆ ಅದನ್ನು ನಾವು ಗೂಗಲಲ್ಲಿ ಅಪ್ಡೇಟ್ ಮಾಡಿರ್ತೀವಿ ರಜೆ ಇದ್ದರೆ. ಸೊ ಆನ್ಲೈನಲ್ಲಿ ಆರ್ಡರ್ಸ್ ಆನ್ಲೈನಲ್ಲಿ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಆಮೇಲೆ ಮ್ಯಾಜಿಕ್ ಪಿನ್ ಇದೆ. ನಮ್ಮದೇ ಹೋಮ್ ಡೆಲಿವರಿ ನಿಯರೆಸ್ಟಿಗೆ 3 ಕಿಲೋಮೀಟರ್ ಒಳಗಡೆ ಇದೆ, ನಾವೇ ಹೋಮ್ ಡೆಲಿವರಿನ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು ಊಟ. ಸೊ ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.